ಹೇಗೆ ಸಿಕ್ಕಿದ್ರಿ ಅತ್ತೆ? ಇಲ್ಲ, ನಾನ್ ನಿಜ ಹೇಳಿದ್ರೆ ರಶ್ಮಿ ಕಷ್ಟದಲ್ಲಿರೋದು ಇವ್ರಿಗೆ ಗೊತ್ತಾಗತ್ತೆ. ಆಗ ನನ್ನ ಮಗ ಮನುಷ್ಯನೇ ಆಗಿರೋದಿಲ್ಲ. ಬೇಡ ಬೇಡ, ನನ್ನ ಮಗಳು ಜೀವನನ ನಾನೇ ಸರಿ ಮಾಡ್ತೀನಿ ಹೊರತು ಇವ್ರಿಗೆ ಹೇಳೋದಿಲ್ಲ. ಅದು ರಾತ್ರಿ ಊಟ ಆಯ್ತು, ಗಾಳಿ ತಗೊಳ್ಳುವ ಅಂತ ಹೊರಗಡೆ ಬಂದೆ. ಇದ್ದಕ್ಕಿದ್ದಾಗೆ ಕರೆಂಟ್ ಹೊಟ್ಟೋಯ್ತು. ಯಾರೋ ನನ್ನ ಕಟ್ಟಿಸ್ಕೊಂಡ್ ಬಂದಂಗಾಯ್ತು. ನಾನು ಹೆದರ್ಕೊಂಡು ಓಡ್ದೆ. ಅಷ್ಟರಲ್ಲಿ ನನ್ನ ಮಗ ಯಾರು ಅಂತಲೂ ನೋಡ್ದೆ ನನ್ನ ಕೈ ಇಟ್ಕೊಂಡು ಇಲ್ಲಿವರೆಗೂ ಕರ್ಕೊಂಬಂದ್ಬಿಟ್ಟ. ಎಂಥ ಮಾತಂದೆ ಶಾರದಾ. ಕೊನೆಗೂ ಮಾಕಳವನ ಕಣ್ಣು ನಿನ್ಮೇಲೆ ಬಿತ್ತು. ನನ್ನ ಮಗ ಯಾರು ನೆರಳು ಕಂಡ್ರು ಆಗಲ್ಲ ಅಂತಿದ್ನೋ ಅವ್ರ ಕೈ ಹಿಡ್ದೆ ಮನೆ ಕರ್ಕೊಂಡು ಬಂದವನೇ ಅಂದ್ರೆ ಇದು ದೈವಶಕ್ತಿ ಇಲ್ಲದೆ ಸಾಧ್ಯನೇ ಇಲ್ಲ. ಅಂದು ಇಂದು ಈ ಮನೆ ಸಂಪೂರ್ಣ ಆಗೋಯ್ತು. ಇಲ್ಲ ಮಾವಯ್ಯ, ಈ ಮನೆ ಇನ್ನೂ ಸಂಪೂರ್ಣ ಆಗಿಲ್ಲ. ಯಾಕವ ಹಿಂಗಂತೀಯ? ಯಾವಾಗ ಅತ್ತೆ ಯಾವ ತಪ್ಪು ಮಾಡಿಲ್ಲ ಅಂತ ನಾವು ಸಾಬೀತು ಮಾಡ್ತೀವೋ, ಮಾವನ ಮನಸ್ಸಲ್ಲಿರೋ ದ್ವೇಷ ಕೋಪನೆಲ್ಲ ತೆಗೆದು ಅವನ ಬಾಯಲ್ಲಿ ಅತ್ತೆನ ಯಾವಾಗ ಅಮ್ಮ ಅಂತ ಕರೆಯೋ ಹಾಗೆ ಮಾಡ್ತೀವೋ ಆಗ ಈ ಮನೆ ಸಂಪೂರ್ಣ ಆಗತ್ತೆ. ಹೌದು ಕಣವ, ಎಲ್ಲ ಸರಿ ಹೋಯ್ತದೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಖಂಡಿತ ಸರಿ ಹೋಯ್ತದೆ. ನಾಳೆನೆ ನಮ್ಮ ರತ್ನನ ನಿಶ್ಚಿತಾರ್ಥ. ಅಷ್ಟರಲ್ಲೇ ಯಾರು ಬಂದ್ರಲ್ಲ, ನನಗೆ ಸಂತೋಷ ಆಗೋಯ್ತು. ಹೌದು ರೀ, ಇಷ್ಟು ದಿವಸ ನನ್ನೆಲ್ಲ ಹೆಣ್ಮಕ್ಳು ಮದುವೆನ ದೂರದಲ್ಲೇ ನಿಂತು ನೋಡ್ತಿದ್ದೆ. ಆದ್ರೆ ಈ ಸಲ ನನ್ನ ಮಗಳು ರತ್ನನ ಮದುವೆ ಹತ್ರದಿಂದ ನೋಡ್ತೀನಿ. ಮಕ್ಕಳವ, ಪಾರು 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 ಪಾರು. ಶಿವ, ಆರ್ತಿ ತಗೋ. ತಗೋ ಕಂದ. ರತ್ನ, ಆರ್ತಿ ತಗೋ ಕಂದ. ತಗೊಳವ ಅಣ್ಣ. ಬೇಸರ ಮಾಡ್ಕೋಬೇಡ. ಎಲ್ಲೋ ಇದ್ದ ನೀನು ಏಟೋ ವರ್ಷ ಆದ್ಮೇಲೆ ಗೂಡ್ ಸೇರ್ಕೊಂಡಿದ್ಯಾ. ನೀನು ಅವನ ಮನಸ್ಸೊಳಿಕೆ ಬಂದೇ ಬತ್ತೀಯಾ. ಯೋಚನೆ ಮಾಡಬೇಡ ಶಾರು. ಇಲ್ಲ ರೀ, ನಾನೇನು ಯೋಚನೆ ಮಾಡ್ತಾ ಇಲ್ಲ. ನಾನ್ಯಾಕೆ ಯೋಚನೆ ಮಾಡಲಿ ಹೇಳಿ? ನೋವಿದ್ರೆ ಯೋಚನೆ ಚಿಂತೆ ಎಲ್ಲ. ನನಗೆ ಯಾವ ನೋವು ಇಲ್ಲ. ಈ ಮನೆಯಲ್ಲಿ ಮಕ್ಕಳು ನಿಮ್ಮನ್ನ ನೋಡ್ಕೊಂಡು ಸಂತೋಷವಾಗಿರ್ತೀನಿ. ನೀವು ಯೋಚನೆ ಮಾಡಬೇಡಿ. ದೇವ್ರು ಒಳ್ಳೇದು ಮಾಡಲಿ. ಮಾವ ಬನ್ನಿ ಮಾವ, ಹೊರಡೋಣ. ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ನಾನು ಅಮ್ಮ ನೋಡ್ಲೇಬೇಕು. ಇರವ ತಾಯಿ, ನನ್ನ ಕಂದ ಅಲ್ವಾ ನೀನು? 2 ನಾಯಿಗಳನ್ನು ಕಾಯ್ತಾ ಇದ್ದೀನಿ. ಆ 2 ನಾಯಿಗಳು ಮನೆ ಬಾಗ್ಲಿಗೆ ಬಂದ ತಕ್ಷಣ ನಾಯಿಗೆ ಬಡ್ದಂಗೆ ಬಡ್ದು ಆಮೇಲೆ ಹೊರಡೋಣ. ನಾಯಿಗಳ? ಅದು 2? ಹೋದ್ರಲ್ಲ ನಿಮ್ಮಪ್ಪಯ್ಯ? ಇರು ನೋಡ್ತೀನಿ. ಅಲ್ಲೇ ಓಡಾಡ್ತಾವನೆ, ಒಳ್ಳೆ ಹೊಸ್ತಿರೋ ಹೆಬ್ಬುಲಿ ತರ. ಇವ್ನ ಯಾಕೆ ಮದ್ವೆ ಅದೇ ನೀನು? ಈಗ ಕೇಳಿ ನೀನು. ಯಾಕೋ ಮೈಕೈ ಎಲ್ಲ ನಡುತ್ತಾ ಇದೆ ಕಣ. ಚಳಿ. ಏನ್ ಡೂ ಮಾಡ್ತೆ ಕಣವ, ಈ ಬಿಸಿಲಲ್ಲಿ ನಿಂಗೆ ಚಳಿನಾ? ನೀನ್ ಎದುರ್ಕತಾ ಇರೋದು, ನಡುಕ್ತಾ ಇರೋದು ನಮ್ಮಪ್ಪ ಎಲ್ಲಿ ಎದೆ ಬಗ್ದು ರಕ್ತ ಕುಡಿತೇನೆ ಅಂತ ಹೇಳು. ಅದ್ ಕಲ ನಾವು ಹೊಡ್ದಿರೋದು ಶಿವಣ್ಣ ನಮ್ಮನ್ನ. ಅವನ್ ತಂಗಿದ್ದೀರನ್ ಮುಟ್ಟಿರೇನೆ ಅವನ್ ಒಳಗೆ ಗೋಮಳೆನೆ ಕಿತ್ಬಿಡ್ತಾನೆ. ಅವ್ವ ಅಷ್ಟ್ ಮಾತ್ರ ಅಲ್ಲ, ನಾವು ಅವ್ರವ್ವ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬೇಕಾರೆ ಆರತಿ ಮಾಡಿ ಆಚೆಗೆ ಹಾಕಿಲ್ಲ, ಕೂತ್ಕೆ ಹಿಡ್ದು ಆಚೆ ತಬ್ಬಿದೀವಿ. ಇನ್ನು ಯಾವ್ಯಾವ ಆಂಗಲ್ ಅಲ್ಲಿ ಹೊಡಿಬೋದು ಯೋಚನೆ ಮಾಡು. ಅವ್ವ ಅದೆಲ್ಲ ಹಾಳಾಗೋಗ್ಲಿ,
ಈ ವರ್ಷ ಜಾತ್ರೆಯಲ್ಲಿ ಏನಾರೋ ಈ ವಿಷಯ ದೇವರು ಬಾಯಿಗೆ ಬಿಟ್ಬಿಟ್ರೆ ಅವ್ವ ಮುಗೀತು ನಮ್ ಕತೆ. ಸೀನಾ ನಿನ್ನ ಯಾವ್ರು ಕೋಲಲ್ಲಿ ಹೊಡೆದೈತೆ ಡಿಸೈನ್ ಆಗಿ ಸೀನಾ ನಾನು ಹೇಳ್ತೀನಿ, ನಾವು ಇಲ್ಲಿರೋದೇ ಬೆಳಕಲ್ಲ, ನಾವು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡೋಣ ಬರಲ್ಲ. ಏಯ್ ನಾನ್ ಬರಲ್ಲ, ಅಲ್ಲಿ ಜಿಮ್ ಎಲ್ಲ ಮಾಡಕ್ಕಾಗಲ್ಲ. ಸೀನಾ ಇಲ್ಲಿ ಏನಾದ್ರೂ ಇದ್ರೆ ನಿಮ್ಮಪ್ಪ ಏನ್ ಕೈಗೆ ಸಿಗಾಕೊಂಡ್ರೆ ಒಳ್ಳೆ ಮಟನ್ ಕಡ್ದಂಗ್ ಕಾಚಾ 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 ಅಂತ ಕಡ್ದಾಕ್ಬಿಡ್ತಾನೆ. ಇಲ್ಲ ಕಣವ, ಒಂದ್ ಸ್ವಲ್ಪ ತಿಲ್ಲೇರದ ಎಲ್ಲೋ ಹೊರಟಿರಂಗ್ ಅವ್ರೆ ಇನ್ನೇನ್ ಒಯ್ತಾರೆ ಅನ್ಸುತ್ತೆ. ಒಂದ್ ಸ್ವಲ್ಪ ತಿರು ಅವ್ರ ಹಿಂಗ್ ಒಯ್ತಿದ್ದಂಗೆ ನಾ ಒಳಿಕೆ ಪುಸ್ತಕಂತ ಹೋಗ್ಬಿಡದ. ಇನ್ನೂ ಬಂದಿಲ್ವಲ್ಲ ಇವರು, ಎಲ್ಲ ಹಾಳಾಗೋದ್ರು. ಮಾವ ಇವರು ಮತ್ತೆ ಅತ್ತೆ ಹೆದರ್ಕೊಂಡು ಅತ್ತೆ ಅವ್ರ ತಂದೆ ಮನೆಗೆ ಹೋಗಿರ್ಬೋದು. ನಾನು ಲೀಲಾ ಮತ್ತೆ ಸೀನನ್ನ ಅರ್ದು ಕುಡ್ದು ಬಿಟ್ಟಿದ್ದೀನಿ ಕಣವ. ಇವರಿಬ್ರು ಮನೆ ಸುತ್ತಮುತ್ತ ಎಲ್ಲೋ ಔಸ್ಕೊಂಡಿರ್ತಾರೆ ಹೊರತು ಎಲ್ಲೂ ಹೋಗಿರಲ್ಲ. ನಾವು ಹೋಗೋ ಗಂಟ ಕಾದು ಆಮೇಲೆ ಮನೆ ಒಳಗಡೆಗೆ ಪುಸುಕ್ಕಂತ ಹೋಗೋದಕ್ಕೆ ಕಾಯ್ಕೊಂಡಿರ್ತಾರೆ. ಅಯ್ಯೋ ಮಾವ ತುಂಬಾ ತಡ ಆಗ್ತಾ ಇದೆ, ನಿಮ್ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಹೋಗೋಣ ಬನ್ನಿ ಮಾವ. ಇರಬ ತಾಯಿ, ಹೋಗೋಣ ಹಾಗಿದ್ರೆ. ಆದ್ರೆ ಈ ನಾಯಿಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಒಳಗಡೆಗೆ ಸೇರ್ಸಲ್ಲ. ನಾನು ಮಾಡ್ತೀನಿ ಇವರಿಗೆ, ಅದು ಹೆಂಗು ಒಳಗಡೆ ಹೋಗ್ತಾರ ನಾನು ನೋಡ್ತೀನಿ. ಆಹಾ, ಬನ್ನಿ ಮಾವ. ನಡಿ. ಅವ ನಾನು ಕಾಣಿಸ್ತಿದ್ದೀನ? ನಂಗೆ ಯಾರೂ ಕಾಣ್ತಿಲ್ಲಕಲ್ಲ.